Good morning. This is Deekshith Kumar. Today we are going to study about computation of income from house property. Let us see today's illustration. Srinivasa owns 4 houses, the details of which are as follows. Municipal value, monthly rent, municipal taxes paid, purpose of the house, interest on loan for construction, ground rent, insurance premium, vacancy period, collection charges are given. In this case, there are 4 houses. You can see 1, 2, 3, 4 houses. In 4 houses, 2 of the houses, that is first and second house, the purpose is self-occupied house property. Self-occupied house property. Third one is let out property and fourth one is also let out property. Third one let out property for residential purpose and the fourth one is let out for business purpose. About the third house was completed in the month of May during the previous year. In respect of fourth house, the tenant has agreed to bear the cost of repairs. Compute the income from house property. Let us see one by one. If a SSE is having more than 2 or more houses, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮನೆಗಳಿದ್ರೆ ಆಗ SSEಯ ಇಷ್ಟದ ಪ್ರಕಾರ ಯಾವುದಾದ್ರೂ 2 ಮನೆಗಳನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತೇಳಿ ತೋರಿಸ್ಬೋದು. ಸೊ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ 2 ತೋರಿಸ್ಬೇಕು ಅಂತ ಹೇಳಿ ಆದರೆ ಅದರಲ್ಲಿ SSE ಡಿಸೈಡ್ ಮಾಡಬೇಕು ಯಾವುದನ್ನು ತೋರಿಸ್ಬೇಕು ಅಂತೇಳಿ. ಇನ್ ದಿಸ್ ಕೇಸ್ ಶ್ರೀನಿವಾಸರ ಕೇಸಲ್ಲಿ 4 ಮನೆ ಇದೆ. 4 ಮನೆಯಲ್ಲಿ 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತೇಳಿ ಹೇಳಿದ್ದಾರೆ. ಸಪೋಸ್ 2020-21 ಹಿಂದಿನ ಅಸೆಸ್ಮೆಂಟ್ ಇಯರ್ನ ರೂಲ್ ನೋಡಿದರೆ ಹೀಗೆ 2 ಹೌಸ್ ಪ್ರಾಪರ್ಟಿನ ಕೊಟ್ಟಾಗ ಯಾವ ಹೌಸ್ ಅವರಿಗೆ ಬೆನಿಫಿಷಿಯಲ್ ಅಂತ ಅನಿಸ್ತದೋ ಆ ಹೌಸನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ತೋರಿಸಿ ಉಳಿದನ್ನು ಲೆಟ್ ಔಟ್ ಪ್ರಾಪರ್ಟಿ ಅಂತೇಳಿ ತೋರಿಸ್ತಾ ಇದ್ದೆವು. ಬಟ್ ಈ ಕೇಸ್ನಲ್ಲಿ ಅಂದರೆ ಈಗ 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ತೋರಿಸ್ಬೋದು. ಸೊ ಈ ಪ್ರಾಬ್ಲಮ್ನಲ್ಲಿ 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತೇಳಿ SSE ಗುರುತಿಸಿರೋದ್ರಿಂದ ನಾವು ಈ 2 ಮನೆಗಳನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತೇಳಿ ಟ್ರೀಟ್ಮೆಂಟ್ ಮಾಡೋಣ. ಉಳಿದಂಥ 2 ಮನೆಗಳನ್ನು ಲೆಟ್ ಔಟ್ ಪ್ರಾಪರ್ಟಿ ಅಂತೇಳಿ ಟ್ರೀಟ್ಮೆಂಟ್ ಮಾಡುವ. ಸೊ ಫಸ್ಟ್ 2 ಹೌಸಸ್, ಆಸ್ ಯು ನೋ, ಆನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಈಸ್ ನಿಲ್. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂ ನಿಲ್. ಕಂಡೀಷನ್, ಅದನ್ನು ಯಾವುದೇ ರೀತಿಯಾಗಿ ರೆಂಟಿಗೆ ಕೊಟ್ಟಿರಬಾರ್ದು. ನೋಡಿ ಇಲ್ಲಿ 2 ಕೇಸ್ನಲ್ಲೂ ಕೂಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಕೇಸ್ 2 ಮನೆಯಲ್ಲೂ ಕೂಡ ರೆಂಟ್, ಯಾವುದೇ ರೀತಿಯ ರೆಂಟ್ ಇಲ್ಲ. ಸಪೋಸ್ ಒಂದು ವೇಳೆ ರೆಂಟಿಗೆ ಕೊಟ್ಟಿದ್ರೆ ಇಟ್ ವಿಲ್ ಬಿ ಟ್ರೀಟೆಡ್ ಲೈಕ್ ಲೆಟ್ ಔಟ್ ಪ್ರಾಪರ್ಟಿ. ಲೆಟ್ ಔಟ್ ಪ್ರಾಪರ್ಟಿನ ಥರನೇ ನೋಡ್ಬೋದು. ಸೊ ಇಲ್ಲಿ ರೆಂಟ್ ಇಲ್ಲ. ಸೊ ಆದ ಕಾರಣ ಈ 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ನೋಡ್ಬೋದು. ಮತ್ತು ಆನ್ಯುವಲ್ ವ್ಯಾಲ್ಯೂ ಆಫ್ ದೀಸ್ 2 ಹೌಸಸ್ ವಿಲ್ ಬಿ ನಿಲ್. ಈ 2 ಮನೆಯ ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗಿರ್ತದೆ. ಲೆಟ್ ಅಸ್ do it by standard format. This is the format. This is computation of income from house property. In the one column we are taking first particular and in remaining 2 columns we are taking amounts. First house, self occupied house property, annual value is nil. We know that from the annual value there are 2 types of deductions which are available to SSE. One is standard deduction 30% and another one is interest on loan taken for the construction of the house. Interest on loan includes one current year interest, second one pre-acquisition period interest. So in this case interest on loan is there. But what about standard deduction? As we have studied, there is no any standard deduction or standard deduction is not allowed for self-occupied house property because standard deduction of 30% is given only for let out properties. So for these 2 houses,
ಈ 2 ಮನೆಗಳಿಗೆ ಯಾವುದೇ ರೀತಿಯಾದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರೋದಿಲ್ಲ. ಬಟ್ ಸೆಕೆಂಡ್ ಡಿಡಕ್ಷನ್ ದಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಈ 2 ಮನೆಗಳಿಗೆ ಇದೆ. ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಾಗಿದ್ದರೂ ಕೂಡ ಇಂಟ್ರೆಸ್ಟ್ ಆನ್ ಲೋನ್ ಇದೆ ಏನಿದೆ ಅದು ಲಾಸ್ ಆಗಿರ್ತದೆ, ಅದನ್ನು ಡಿಡಕ್ಷನ್ ಮಾಡಲೇಬೇಕು. ಸೊ ಫಸ್ಟ್ ಹೌಸ್ ಫ್ರಮ್ ದ ಆ್ಯನ್ಯುವಲ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಲ್ಲ, ಲೆಸ್ ಇಂಟ್ರೆಸ್ಟ್ ಆನ್ ಲೋನ್ ದಟ್ ಈಸ್ 2500. ಈ ಕೇಸ್ನಲ್ಲಿ ಫಸ್ಟ್ ಮನೆಯ 2500 ಅಂತ ಕೊಟ್ಟಿದ್ದಾರೆ. ಸೊ ದಟ್ 2500 ಈಸ್ ಟೇಕನ್. ಫಸ್ಟ್ ಹೌಸ್ಗೆ ಸಂಬಂಧಪಟ್ಟಾಗೆ ಮುನ್ಸಿಪಾಲ್ ವ್ಯಾಲ್ಯೂ ಇದೆ, ನಮಗೆ ಮುನ್ಸಿಪಾಲ್ ವ್ಯಾಲ್ಯೂ ಅಗತ್ಯ ಇಲ್ಲ. ಮುನ್ಸಿಪಾಲ್ ಟ್ಯಾಕ್ಸಸ್ ಪೇಯ್ಡ್ ಅದು ಕೂಡ ಅಗತ್ಯ ಇಲ್ಲ. ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಾಲ್ ಟ್ಯಾಕ್ಸನ್ನು ಪೇಯ್ಡ್ ಮಾಡಿದರೆ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಬರ್ತದೆ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲ ಆಗಿರೋದ್ರಿಂದ ದೀಸ್ 2 ಐಟಮ್ಸ್ ಆರ್ ಇರ್ರಿಲೆವೆಂಟ್. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ತಗೊಂಡಾಯಿತು. ಇನ್ಶೂರೆನ್ಸ್ ಪ್ರೀಮಿಯಮ್ ಈಸ್ ಆಲ್ಸೋ ಇರ್ರಿಲೆವೆಂಟ್. ಇನ್ಶೂರೆನ್ಸ್ ಪ್ರೀಮಿಯಮನ್ನು ನಾವು ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ತಗೊಳ್ಳೋದಿಲ್ಲ. ಸೊ ಆಸ್ ಆಫ್ ದ ಫಸ್ಟ್ ಹೌಸ್ ಇಸ್ ಕನ್ಸರ್ನ್ಡ್, interest on loan is 2500. Therefore, total income from the first house is minus 2500. That is, minus denotes the loss. Let us see the second house. Second house, the municipal valuation is given as well as municipal tax paid is also given. But since the house is a self-occupied house property and that annual value of that house is nil, we cannot take this municipal value and municipal taxes paid. So these 2 items are irrelevant as we did in the last case. Illi self-occupied house property ಆಗಿರೋದ್ರಿಂದ second house, self-occupied house property, that annual value is nil. From the annual value, we should deduct the interest on loan taken for construction. In this house also there is a loan of 1800 rupees. So that must be deducted from the annual value. So here from the nil value we are deducting interest on loan less interest on loan, that is 1800. So the income from the second house is minus 1800. ಮೊದಲನೇ ಮನೆಯಿಂದಲೂ ಕೂಡ ಲಾಸ್ ಆಗಿದೆ, minus 2500 ಆಗಿದೆ. as well as the second house ಇಂದಲೂ ಕೂಡ ಲಾಸ್ ಆಗಿದೆ, that is 1800. Let us see the third house. Third house is let out property for residential purpose. See, if it is let out for either residential purpose or any business purpose, but it will be treated like just like let out property. ಅದು ರೆಸಿಡೆನ್ಸಿ ಪರ್ಪಸ್ ಆಗಿರ್ಬೋದು, ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಅದನ್ನು ನೋಡೋದಿಲ್ಲ. ಬಿಸ್ನೆಸ್ ಅಂತ ಹೇಳಿದ್ರೆ ಓನ್ ಬಿಸ್ನೆಸ್ ಮಾಡಲಿಕ್ಕೆ ಕೊಟ್ಟಿದ್ರೆ ಮಾತ್ರ ಅದರ ಆ್ಯನ್ಯುವಲ್ ವ್ಯಾಲ್ಯೂನ ಇಲ್ಲಿ ತಗೊಳ್ತೇವೆ, ಅಥವಾ ಅದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ನಲ್ಲಿ ತಗೊಳ್ತೇವೆ, ಇಲ್ಲಿ ತಗೊಳ್ಳೋದಿಲ್ಲ. ಇದು ಓನ್ ಬಿಸ್ನೆಸ್ ಅಂತ ಹೇಳಿ ಲೆಟ್ ಔಟ್, ಬಾಡಿಗೆ ಕೊಟ್ಟಿರೋದು ಬಿಸ್ನೆಸ್ಸಿಗೆ. Let us see about the third house. Since this is a pure let out house, we have to make steps which are necessary to calculate the gross annual value. Municipal value 5500 is given. Parent or standard rent ಇದು ಯಾವುದು ಕೊಟ್ಟಿಲ್ಲ. So municipal value will be taken as expected rent. But before that, since this third house was completed in the month of May during the previous year, during the previous year, ಈ ಮನೆ ಕನ್ಸ್ಟ್ರಕ್ಷನ್ ಮುಗ್ದದ್ದೇ ಮೇ ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಮುಗ್ದಿರೋದ್ರಿಂದ ಈ ಮನೆಯ ಮುನ್ಸಿಪಲ್ ವ್ಯಾಲ್ಯೂ ಏನಿದೆ, ದಿಸ್ ವ್ಯಾಲ್ಯೂ ಇಸ್ ಗಿವನ್ ಫಾರ್ ಅ ಇಯರ್, 1 ವರ್ಷಕ್ಕೆ ಕೊಟ್ಟಿರುವಂಥದ್ದು. ಬಟ್ ಈ ಮನೆ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಮೇಯ ನಂತರ. ಸೊ ನಾವು ಎಕ್ಸ್ಪೆಕ್ಟೆಡ್ ರೆಂಟನ್ನು ಇದನ್ನು ತಗೊಳ್ಳಿಕ್ಕಿಂತ ಮುಂಚೆ ದಿಸ್ 5500 12 ತಿಂಗಳಿಗಲ್ಲ, ಮೇಯ ನಂತರ, ದಟ್ ಈಸ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 10 ತಿಂಗಳಿಗೆ ಇದನ್ನು ರೆಡ್ಯೂಸ್ ಮಾಡ್ಕೊಳ್ಬೇಕು. ಈ ವ್ಯಾಲ್ಯೂ ಎಕ್ಸ್ಪೆಕ್ಟೆಡ್ ರೆಂಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿದರೆ ಅದನ್ನು ರೆಂಟ್ ಕೊಡಲಿಕ್ಕೆ ಸಾಮರ್ಥ್ಯ ಇರಬೇಕು. ಈ ಮನೆ ಕನ್ಸ್ಟ್ರಕ್ಷನ್ ಆಗಿರೋದೇ ಮೇಯಲ್ಲಿ ಆಗಿರೋದ್ರಿಂದ ಜೂನ್ ನಂತರ ರೆಂಟ್ ಕೊಡ್ಬೋದು. ಸೊ ಆದ ಕಾರಣ ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನುವಂಥದ್ದನ್ನು ಮುನ್ಸಿಪಲ್ ವ್ಯಾಲ್ಯೂ ಮೇಲೆ ತಗೊಳ್ಳುವಾಗ ಇಟ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್. ಯಾಕೆ ಅಂತ ಹೇಳಿದರೆ ಈ ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದದ್ದೇ ಮೇಯಿಂದ. ಸೊ 5500 into 10 months divided by 12. So the value of the house is
4583 4583. ಸೊ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ತಗೊಳ್ಳುವಾಗ 5500 ಅಲ್ಲ, ರೆಡ್ಯೂಸ್ಡ್ ಮಾಡಿ ತಗೊಳ್ತೇವೆ. ಎಕ್ಸ್ಪೆಕ್ಟೆಡ್ ರೆಂಟ್ 4583. ನೆಕ್ಸ್ಟ್, ಫ್ರಮ್ ದ expected rent must be compared with the actual rent received. ಈ ಮನೆಯನ್ನು ಮಂತ್ಲಿ ರೆಂಟ್ 600 ರೂಪಾಯಿ ಹಾಕಿ ಕೊಡ್ತಾ ಇದ್ದಾರೆ. 12 ತಿಂಗಳಿಗೆ ತಗೊಳ್ಬೇಕು. ಆದರೆ ಈ ಕೇಸ್ನಲ್ಲಿ ವೇಕೆನ್ಸಿ ಪೀರಿಯಡ್ ಅಂತಿದೆ. ಇಲ್ಲಿ 1 ಮಂತ್ ವೇಕೆನ್ಸಿ ಪೀರಿಯಡ್ ಇದೆ. ಅಂದರೆ 11 ತಿಂಗಳಿಗೆ ಈ ಮನೆಯನ್ನು ಬಾಡಿಗೆ ಕೊಡಲಾಗಿದೆ. 11 ತಿಂಗಳ ಬಾಡಿಗೆಯನ್ನು 600 ರೂಪಾಯಿಯಾಗಿ ತಗೊಳ್ಬೇಕು. ದಟ್ ವಿಲ್ ಬಿಕಮ್ ದಿ ರೆಂಟ್ ರಿಸೀವ್ಡ್. ಸೊ 11 ತಿಂಗಳಲ್ಲಿ ತಗೊಳ್ಳೋಕ್ಕಿಂತ ಮುಂಚೆ ಈ ಮನೆ ನೆನ್ಪಿಟ್ಕೊಳ್ಳಿ, ರೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಆದದ್ದು ಅಂದರೆ ಮೇಗೆ ಕಂಪ್ಲೀಷನ್ ಆದದ್ದು ಜೂನ್ ನಂತರ. ಸೊ ಜೂನ್ ನಂತರ ಇದು ರೆಂಟನ್ನು ಪಡ್ಕೊಳ್ತದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 10 ತಿಂಗಳು ರೆಂಟನ್ನು ಕೊಡ್ಬೋದು. 10 ತಿಂಗಳಲ್ಲಿ 1 ತಿಂಗಳು ವೇಕೆನ್ಸಿ ಪೀರಿಯಡ್ ಇದೆ. 1 ಮಂತ್ ವೇಕೆನ್ಸಿ ಅನ್ನೋದ್ರಿಂದ ಬರೀ 9 ತಿಂಗಳಿಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಮಂತ್ಲಿ ರೆಂಟ್ 600 ಇಂಟು 9 ವಿಲ್ ಬಿಕಮ್ 5400. When the rent actually received is higher than the expected rent, then the rent actually received will become the gross annual value. Therefore, gross annual value of the third house is 5400. From the gross annual value, if there is any municipal taxes paid, ಈ ಕೇಸ್ನಲ್ಲಿ ನೋಡಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಆಗಿರಬೇಕು. ದಿಸ್ ಇಸ್ ಪೇಯ್ಡ್ 600. It has to be deducted. 5400 less municipal taxes paid 600, then annual value of the third house will be 4800. So 4800 ಇಂದ 2 ಟೈಪ್ನ ಡಿಡಕ್ಷನ್. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. 30% of 4800 will become 1440. ಇಂಟ್ರೆಸ್ಟ್ ಆನ್ ಲೋನ್ ಇದ್ದರೆ ಅದನ್ನು ಕೂಡ ಡಿಡಕ್ಷನ್ ಮಾಡ್ಕೊಳ್ಬೇಕು. ಸೊ ಥರ್ಡ್ ಹೌಸ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಈಸ್ 3000. ದೆನ್ ಆಸ್ ಇಟ್ ಈಸ್ ಅಲ್ಲಿ ತಗೊಳ್ತಾ ಇದ್ದೇವೆ. ಸೊ ಟೋಟಲ್ ಡಿಡಕ್ಷನ್ 3000 ಪ್ಲಸ್ 1440 ವಿಲ್ ಬಿಕಮ್ 4440. ಸೊ ಆ್ಯನ್ಯುವಲ್ ವ್ಯಾಲ್ಯೂ 4800 ಇಂದ 4440 ಲೆಸ್ ಮಾಡಿದರೆ ವಿಲ್ ಗೆಟ್ 360 is the income from the third house. Income from third house is only rupees 360. ಆಲ್ರೆಡಿ ಫಸ್ಟ್ 2 ಹೌಸಲ್ಲಿ ಲಾಸ್ ಆಗಿದೆ. 3ನೇ ಮನೆ ಇನ್ಕಮ್ 360. ನೆಕ್ಸ್ಟ್ ಫೋರ್ತ್ ಹೌಸ್. ಫೋರ್ತ್ ಹೌಸ್ ಇಸ್ ಲೆಟ್ ಔಟ್ ಪ್ರಾಪರ್ಟಿ ಫಾರ್ ಬಿಸ್ನೆಸ್. ಯಾವುದೋ ಒಂದು ಬಿಸ್ನೆಸ್ಸಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನಮಗೆ ಬಾಡಿಗೆ ಕೊಟ್ಟದ್ದು ಇಂಪಾರ್ಟೆಂಟ್. ಯಾರಿಗೆ ಕೊಟ್ಟಿದ್ದಾರೆ, ಯಾವ ಪರ್ಪಸ್ಸಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಆಮೇಲೆ ನೋಡ್ಬೋದು. ದಿಸ್ ಆಲ್ಸೋ ಟ್ರೀಟೆಡ್ ಇನ್ ಅ ಸೇಮ್ ಮ್ಯಾನರ್. ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ ಹಾಗೆ ಫೋರ್ತ್ ಹೌಸಿಗೆ ಸಂಬಂಧಪಟ್ಟ ಹಾಗೆ ಟೆನೆಂಟ್ ಹ್ಯಾಸ್ ಅಗ್ರಿ ಟು ಬೇರ್ ದಿ ಕಾಸ್ಟ್ ಆಫ್ ರಿಪೇರ್ಸ್. ಟೆನೆಂಟ್ ಕಾಸ್ಟ್ ಆಫ್ ರಿಪೇರ್ಸನ್ನು ಬೇರ್ ಮಾಡಿದರೆ SSCಗೆ ಸಂಬಂಧಪಟ್ಟಿರೋದಲ್ಲ. ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಸೊ ಮುನ್ಸಿಪಾಲ್ ವ್ಯಾಲ್ಯೂ ಇದೆ. ಎಕ್ಸ್ಪೆಕ್ಟೆಡ್ ರೆಂಟ್ ಯಾವುದರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಫೇರ್ ರೆಂಟ್ ಅಥವಾ ಮುನ್ಸಿಪಾಲ್ ವ್ಯಾಲ್ಯೂ. ಸೊ ಇಲ್ಲಿ ಮುನ್ಸಿಪಾಲ್ ವ್ಯಾಲ್ಯೂ 5000 ಇದೆ, ಬಟ್ ಫೇರ್ ರೆಂಟ್ ಇಲ್ಲ. ಸೊ ದಿಸ್ 5000 ವಿಲ್ ಬಿಕಮ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ 5000. ನೆಕ್ಸ್ಟ್ ಮಂತ್ಲಿ ರೆಂಟ್ ಇದರದ್ದು 800 ರುಪೀಸ್. ಇಲ್ಲಿ ವೇಕೆನ್ಸಿ ಪೀರಿಯಡ್ ಇದೆ, 2 ಮಂತ್ಸ್ ವೇಕೆನ್ಸಿ ಪೀರಿಯಡ್ ಇದೆ. ಸೊ 12 ತಿಂಗಳಲ್ಲಿ 2 ತಿಂಗಳನ್ನು ಲೆಸ್ ಮಾಡಿ 10 ತಿಂಗಳು ತಗೊಂಡ್ರೆ 800 ಇಂಟು 10 is equal to 8000. That 8000 is the rent actually received. When the rent actually received is higher than the expected rent, then the rent actually received will be the gross annual value. So gross annual value 8000. Gross annual value ಇಂದ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಇದ್ದರೆ 400 ರುಪೀಸ್ ಇದೆ. ಆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಅದನ್ನು ಕೂಡ ಲೆಸ್ ಮಾಡ್ಕೊಳ್ಬೇಕು. ಸೊ ಲೆಸ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ 400. ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದ ಫೋರ್ತ್ ಹೌಸ್ ಬಿಕಮ್ 7600. So from the 7600 there are 2 types of deduction. Number 1, standard deduction. 30% of 7600 is 2280. Another deduction is interest on loan taken for construction. If in the case of fourth house there is no any loan for construction, so ada karana ತಗೊಳ್ಳಿಕ್ಕಿಲ್ಲ. only 2280
7,600 ಲೆಸ್ ಮಾಡಿದರೆ ವಿಲ್ ಗೆಟ್ 5,320. ಸೊ ಇದು 4 ಮನೆಗಳಿರುವ ಮನೆಯ ಇನ್ಕಮನ್ನು ನೋಡೋದಿದ್ರೆ -2,500 -1,800 360 5,320 ಒಟ್ಟಿಗೆ ಆ್ಯಡ್ ಮಾಡಿದರೆ ದ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟೀಸ್ 1,380. ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಯಾವುದ್ರಲ್ಲಿ ಇನ್ಕಮ್ ಇದೆ ಅದನ್ನು ಒಟ್ಟಿಗೆ ಸೇರಿಸಿ, ಫಾರ್ ಎಕ್ಸಾಂಪಲ್ 5,320 ಪ್ಲಸ್ 360, ಅದರಿಂದ ಲಾಸನ್ನು ಲೆಸ್ ಮಾಡ್ತಾ ಬನ್ನಿ. -2,500 -1,800, ಯು ವಿಲ್ ಗೆಟ್ 1,380 is the income from house property. This is the method of computing the income from house property. Once again, I'll recall. First, we have to take expected rent or fair rent. Municipal value or fair rent, whichever is higher will be the expected rent. Expected rent must be compared with the standard rent. Once the higher value is compared with the standard rent, and that will become expected rent. Expected rent will be compared with the rent actually received. Rent actually received ಕಂಪೇರ್ ಮಾಡಿದಾಗ ಬರುವಂಥ ಹೈಯರ್ ವ್ಯಾಲ್ಯೂ ಯಾವುದಿದೆ, ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಹೈಯರ್ ಇದ್ದರೆ ದಟ್ ವಿಲ್ ಬಿಕಮ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಲ್ ಟ್ಯಾಕ್ಸಸ್ ಏನಾದರೂ ಪೇಮೆಂಟ್ ಮಾಡಿದರೆ ಅದನ್ನು ಲೆಸ್ ಮಾಡ್ತೇವೆ. ಮುನ್ಸಿಪಲ್ ಟ್ಯಾಕ್ಸ್ನಿಂದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಲ್ ಟ್ಯಾಕ್ಸ್ ಪೇಡನ್ನು ಲೆಸ್ ಮಾಡಿದರೆ ಬರುವಂಥ ಉತ್ತರ ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯನ್ಯುವಲ್ ವ್ಯಾಲ್ಯೂಯಿಂದ 2 ಟೈಪ್ನ ಡಿಡಕ್ಷನ್ ಸಾಮಾನ್ಯವಾಗಿ, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಇಲ್ಲ, ಲೆಟೌಟ್ ಪ್ರಾಪರ್ಟಿಗೆ ಮಾತ್ರ, ಮತ್ತು ಇಂಟ್ರೆಸ್ಟ್ ಆನ್ ಲೋನ್ ಇದ್ದರೆ ಅದನ್ನು ಎಲ್ಲ ಕೇಸ್ಗಳಲ್ಲೂ, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸ್ನಲ್ಲೂ ನಾರ್ಮಲ್ ಲೆಟೌಟ್ ಪ್ರಾಪರ್ಟಿ ಕೇಸ್ನಲ್ಲೂ ಕೂಡ ಲೆಸ್ ಮಾಡ್ಬೋದು. ಸೊ ಬರುವಂಥ ಉತ್ತರವೇ ಇನ್ಕಮ್ ಫ್ರಮ್ ದ ಪರ್ಟಿಕ್ಯುಲರ್ ಹೌಸ್ ಪ್ರಾಪರ್ಟಿ. ಸೊ ಇಷ್ಟು ಇವತ್ತಿನ ವಿಡಿಯೋಕ್ಕೆ ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಾಬ್ಲಮ್ ಜೊತೆಗೆ ಕಲಿಯೋಣ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.